ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರು ಸ್ಕೂಲ್ನಿಂದಲೇ ಸಿಕ್ಕಾಪಟ್ಟೆ ಡಾಮಿನೇಷನ್. ಏನೇ ಇರಲಿ, ಅದು ಚುನಾವಣೆ ಇರಲಿ, ರಾಜಕೀಯ ಇರಲಿ, ಸ್ಪೋರ್ಟ್ಸ್ ಇರಲಿ, ಅಥವಾ ಜೀವನದ ಹಲವಾರು ಘಟ್ಟಗಳಾಗಲಿ, ಅವುಗಳನ್ನು ಧೈರ್ಯದಿಂದ ಪ್ರಯತ್ನದ ಮೂಲಕ ಸೋಲಿಸುವಂಥ ಹಠಗಾರ್ತಿ ಮತ್ತು ಛಲಗಾತಿ. 3 ಜನ ಗಂಡ್ಮಕ್ಳಾದ್ಮೇಲೆ ಹುಟ್ಟಿರುವಂಥ ಹೆಣ್ಣುಮಗಳು ಏನೋ ಒಂದು ಅಪಶಕನ ಇರಬಹುದು ಅಂತ ಯಾರೋ ಜ್ಯೋತಿಷಿ ಹೇಳಿದ್ರಂತೆ. ಆದರೆ ಜ್ಯೋತಿಷಿಗಳಿಗೆ ಮಣ್ಣು ಮುಕ್ಕಿಸಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪಾಪ್ಯುಲರ್ ಪರ್ಸನಾಲಿಟಿ ಇವರು. ಈ ಹಿಂದೆ ಈ ಹುದ್ದೆಯಲ್ಲಿ ಕೂತವರು ಇಷ್ಟು ಪಾಪ್ಯುಲರ್ ಫಿಗರ್ ಆಗಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವರಂತೂ ಈಗ ಸಿಕ್ಕಾಪಟ್ಟೆ ಪಾಪ್ಯುಲರ್. ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿಡಿಯೋಗಳು ವೈರಲ್ ಆಗ್ತಾನೆ ಇರ್ತವೆ. ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಲೈಂಗಿಕ ದೌರ್ಜನ್ಯಗಳು ನಡೀಲಿ, ಎಲ್ಲೇ ಹೆಣ್ಣುಮಕ್ಕಳ ವಿಚಾರ ಬರಲಿ, ಅಲ್ಲಿ ಇವರು ಇದ್ದೇ ಇರ್ತಾರೆ. ಹಾಗೆ ನೋಡಿದ್ರೆ ಇಡೀ ಪ್ರಪಂಚವೇ ಈ ಕರ್ನಾಟಕದತ್ತ ತಿರುಗಿ ನೋಡುವಂಥ ಹಲವಾರು ಪ್ರಕರಣಗಳನ್ನ ಬಯಲಿಗೆಳೆದಂತಹ ಗಟ್ಟಿಗಿತ್ತಿ ಇವರು. ಅದು ಪ್ರಜ್ವಲ್ ರೇವಣ್ಣ ಕೇಸ್ ಆಗಿರ್ಬೋದು ಅಥವಾ ಸೌಜನ್ಯ ಕೇಸ್ ಆಗಿರ್ಬೋದು. ಇವರ ಮಧ್ಯಪ್ರವೇಶ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರಲಿಲ್ಲ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರ್ದಾಫಾಶ್ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಇವರು ಒಂದು ರೀತಿ ನಾನು ಹೇಳಿದ್ನಲ್ಲ, ಫೇಮಸ್ ಪರ್ಸನಾಲಿಟಿ. ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಹದಾಸೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹೆಜ್ಜೆಗಳನ್ನು ಕೂಡ ಇಡ್ತಾ ಇದ್ದಾರೆ. ಸೊ ಅವರೇ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರಾಧಾ. ಮೇಡಮ್, ನೀವು ಡೆಂಟಿಸ್ಟಾ? ಪೀಡಿಯಾಟ್ರಿಕ್ ಡೆಂಟಿಸ್ಟ್. ಪೀಡಿಯಾಟ್ರಿಕ್. ಅದಕ್ಕೆ ನಿಮ್ಮ ನಗು ತುಂಬ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್ ಮೇಡಮ್, ಬೇಸಿಕಲಿ ನೀವೇನು ಸಾಕಷ್ಟು ಸ್ಟ್ರಿಕ್ಟಾ ಅಥವಾ ಸಾಫ್ಟಾ, ಹೇಗೆ? ಖಂಡಿತ ಇಲ್ಲ. ನಾನು ಕೆಲಸ ಮಾಡಬೇಕಾದ್ರೆ ಮಾತ್ರ ಅಂದರೆ ಆ ಕೆಲಸಕ್ಕೆ ಹೇಗಿರಬೇಕೋ ಹಾಗಿರ್ತೀನಿ. ಅದರ್ವೈಸ್ ನಾನು ತುಂಬ ಭಾವನಾತ್ಮಕ ಜೀವಿ. ಭಾವನೆಗಳಿಗೆ ಭಾಳ ಸ್ಪಂದಿಸುವಂಥ ಒಂದು ಹೆಣ್ಮಗಳು. ಆಲ್ ರೈಟ್ ಮೇಡಮ್, ತಮಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ನಮ್ಮ ರಾಜ್ಯದ ವಿವಿಧ ಕ್ಷೇತ್ರದ ಸಾಧಕರು ಮತ್ತು ಗಣ್ಯರು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನ ಒಂದ್ಸರಿ ವೆಲ್ಕಮ್ ಮಾಡೋಣ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ತಮಗೆಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ತಾವು ತುಂಬ ಭಾವುಕ ಜೀವಿ ಅಂತ ಹೇಳಿದ್ರೆ, ಭಾಳ ಪರ್ಸನಲ್ ಲೈಫ್ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅದರ್ವೈಸ್ ತಮಗೆ ಮಕ್ಕಳಿದ್ದಾರಾ? 2 ಗಂಡು ಮಕ್ಕಳು. 2 ಗಂಡು ಮಕ್ಕಳೇ. ಆಲ್ ರೈಟ್. ಎಷ್ಟು ದೊಡ್ಡವ್ರು ಅಂತ ಕೇಳ್ಬೋದಾ? ಯಾಕಂದ್ರೆ ನಿಮ್ಮ ವಯಸ್ಸು ಗೊತ್ತಾಗ್ಬಿಡುತ್ತೆ. ಇರಲಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ವಯಸ್ಸೇನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ದೊಡ್ಡವನಿಗೆ 22 ವರ್ಷ, ಚಿಕ್ಕವನಿಗೆ 19 ವರ್ಷ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಮೇಡಮ್ ಮನೆ ಮತ್ತು ರಾಜಕೀಯ? ಯಾಕಂದ್ರೆ ನಾನು ನಿಮ್ಮನ್ನ ಆಯ್ತು ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಮೊದಲನೇ ಟಿವಿ ಡಿಬೇಟು ಅದು ನಿಮ್ಮ ಜೊತೆನೇ ಇತ್ತು. ಪಬ್ಲಿಕ್ ಟಿವಿಯಲ್ಲಿ ಇದ್ರಿ ನೀವು. ನನ್ನ ಫಸ್ಟ್ ಡಿಬೇಟು ನನ್ನ ಕಳಿಸ್ಕೊಟ್ಟಿದ್ರು. ನಂಗೆ ತುಂಬ ಭಯ. ಯಾಕಂದರೆ ನೀವು ಭಾಳ ಆ ಟೈಮಿಗೆ ಭಾಳ ಒಂಥರ ಫೇಮಸ್, ನೀವು ಮತ್ತು ರಂಗಣ್ಣ ಅವ್ರ ಕಾಂಬಿನೇಷನ್ ತುಂಬ ಹಿಟ್ ಆಗಿತ್ತು. ಸೊ ನಿಮ್ಮ ಜೊತೆಲಿ ನಾನು ಡಿಬೇಟ್ ಅವತ್ತು. ಬಟ್ ನನಗೆಲ್ಲ ತಯಾರಿ ಮಾಡಿ ಕಳಿಸಿದ್ರು. ಆ ಮೊದಲನೇ ಹೆಜ್ಜೆನೇ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲವನ್ನೂ ಒಂದು ಹೆಣ್ಮಗಳು ಏನು ಗೊತ್ತಾ, ಅದು ನೀನೇ ಇರ್ಬೋದು, ನಿನಗೂ ಒಬ್ಬ ಮಗ ಇದ್ದಾನೆ, ನಾನು ನೋಡಿದ್ದೀನಿ. ಒಂದು ತಾಯಿ ಹೇಗೆ ಅಂದರೆ, ತಾಯಿಗೆ ಯಾವಾಗಲೂ ಅವಕಾಶ ಸಿಗಲ್ಲ. ನಮ್ಮ ದೇಶದಲ್ಲಿ ಏನಂತಂದರೆ ಹೆಣ್ಮಕ್ಳಿಗೆ ಅವರು ಅವಕಾಶ ವಂಚಿತರು. ಅಂಬೇಡ್ಕರ್ ಒಂದು ಮಾತು ಹೇಳೋರು, ನಿಜವಾದ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಹೆಣ್ಮಕ್ಳು. ಯಾಕಂದರೆ ನಾವು 50% ಇದ್ರೂ ನಮಗೆ ಅಧಿಕಾರ ಮತ್ತು ಮೂಲಭೂತ ಸೌಕರ್ಯಗಳಿಂದ ನಾವು ತುಂಬ ದೂರ ಇದ್ದೀವಿ. ಹಾಗಾಗಿ ನಾವು ಅಲ್ಪಸಂಖ್ಯಾತರು. ಈ ಹೆಣ್ಣಿಗೆ, ಈ ತಾಯಿಗೆ, ಈ ಶಕ್ತಿಗೆ ನೀವು ಯಾವಾಗಲಾದರೂ ಅಧಿಕಾರ ಕೊಟ್ಟು ಅವಕಾಶಗಳನ್ನು ಕೊಟ್ಟರೆ, ಗಂಡಸರ ಕಂಪ್ಯಾರಿಸನ್ನೇ ಇಲ್ಲವಾ? ಈಗ ನೀನು ನೋಡಿ, ಒಂದು ಮಗು ಇದೆ, 100 ಅದು ಇಟ್ ಗೋಸ್ ವಿತೌಟ್ ಸೇ, ಹೆಣ್ಮಕ್ಳು ಸ್ಟ್ರಾಂಗೇ. ಶಿವ ಬರೀ ಅಷ್ಟೇ ಚೈತನ್ಯ ಮೂರ್ತಿ. ಶಿವನ ಎಲ್ಲ ಶಕ್ತಿ ಆ ತಾಯಿ ಪಾರ್ವತಿ. ಹಾಗಾಗಿ ಶಕ್ತಿ ಅಂದರೆ ಹೆಣ್ಣು. ಸೃಷ್ಟಿಯೇ ಹೆಣ್ಣು. ಹೆಣ್ಣಿಲ್ಲದೆ ಸೃಷ್ಟಿ ಇಲ್ಲ, ಗಂಡು ಇಲ್ಲ, ಗಂಡನೂ ಇಲ್ಲ. ಈಗೇನಂದ್ರೆ ಅವಕಾಶಗಳು ಸಿಗ್ತಾ ಇದೆ. ಅವಳು ಎಲ್ಲ ಕಡೆ ತನ್ನ ಒಂದು ಆ ಶಕ್ತಿಯನ್ನು ಅವಳು ಪ್ರದರ್ಶಿಸಿ ಎಲ್ಲ ಕ್ಷೇತ್ರದಲ್ಲೂ ಗೆಲುವನ್ನು ಸಾಧಿಸ್ತಾ ಇದ್ದಾಳಷ್ಟೇ. ಈಗ ಅವಕಾಶಗಳಿದ್ದಾವೆ, ಶಿಕ್ಷಣ ಇದೆ. ಸೊ ಹಾಗಾಗಿ ಎಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಅವಳಿಗೆ ಬರ್ತಾ ಇದೆ. ಚಿಕ್ಕಂದಲ್ಲೇ ನೀವು ಅನ್ಕೊಂಡಿದ್ರ ನಾನು ತುಂಬ ದೊಡ್ಡ ವ್ಯಕ್ತಿ ಆಗಬೇಕು ಅಂತ? ಹೇಗೆ ಏನು ಅಂತ ಗೊತ್ತಿಲ್ಲ, ಬಟ್ ನಾನು ತುಂಬಾ ಹೆಸರು ಮಾಡಬೇಕು, ಸಾಧನೆ ಮಾಡಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅಂತ. ಚಿಕ್ಕ ಮಕ್ಕಳಲ್ಲಿ ಅವೆಲ್ಲ ಏನು ಆಲೋಚನೆ ಇರಲ್ಲ. ಯಂಗ್ ಏಜ್
ಎಂಗೇಜ್ ಅಂದರೆ ನಾನು ಡಾಕ್ಟ್ರ್ ಆಗಬೇಕು ಅನ್ನೋದಷ್ಟೇ ಇತ್ತು ನನಗೆ. ಆಮೇಲೆ ನಾನು 5ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಕೋತಾ ಇದ್ದೆ ಸ್ಕೂಲಲ್ಲಿ, ನಾಮಿನೇಷನ್ ಮಾಡ್ಬೇಕು ಅವಾಗೇನೆ. ಆವಾಗ ದುಡ್ಡು ಕಡಿಮೆ ಆವಾಗ. ಬಟ್ ನಮ್ಮ ತಂದೆ ಎಲ್ಲದಕ್ಕೂ ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ನನ್ನ ಈ ಶಕ್ತಿಗೆ ಬೆನ್ನೆಲುಬೆ ನಮ್ಮ ತಂದೆ. ಅವತ್ತಿನ ಕಾಲಕ್ಕೆ ನಮ್ಮೂರಲ್ಲಿ ಹೆಣ್ಮಕ್ಳು ಓದ್ತಾನೆ ಇರಲಿಲ್ಲ. ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು ನಮ್ಮೂರಿಗೇನೆ. ಸೊ ಹಾಗಾಗಿ ನಾನು ಅವತ್ತಿಂದ ಎಲೆಕ್ಷನ್ಗೆ ನಿಂತಿದ್ದೆ. ಬಟ್ ಅವಾಗೇನು 5ನೇ ಕ್ಲಾಸಲ್ಲಿ ನನಗೆ ಅಷ್ಟು 10 ವರ್ಷದ ಮಗಳಿಗೆ ನನಗೇನೋ ದೊಡ್ಡ ವ್ಯಕ್ತಿ ಬಟ್ ನನ್ನ ವ್ಯಕ್ತಿತ್ವನೇ ಆಗಿತ್ತು. ನಾನು ಅವಾಗಲೂ ಹೀಗೆ ಇದ್ದೆ, ಹಿಂಗೆ ಸ್ಟ್ರಿಕ್ಟು ವೆನ್ ಇಟ್ ಕಮ್ಸ್ ಟು ಲೀಡರ್ಶಿಪ್. ಬಟ್ ಪ್ರತಿ ಸಲನೂ ನನ್ನ ಇಡೀ ಕ್ಲಾಸ್ಮೇಟ್ಸು ಎಲ್ಲರೂ ಓಟ್ ನನಗೆ ಜಾಸ್ತಿ ಹಾಕೋರು, ನಾನೇ ಫಸ್ಟ್ ಲೀಡ್ರು. ಆಲ್ ರೈಟ್. ನನಗೂ ನಿಮಗೂ ತುಂಬ ಹೋಲಿಕೆ ಇದೆ ಮೇಡಮ್. ಯಾಕೆಂದರೆ ನನ್ನ ತಂದೆ ಕೂಡ ನನ್ನ ಬಗ್ಗೆ ತುಂಬ ಅವರಿಗೆ ಎಲ್ಲರೂ ವಿರೋಧಿಸಿದ್ರು ಕೂಡ ಒಳ್ಳೆ ಗಂಡಸ್ತರ ಬೆಳೆಸ್ತೀಯಲ್ಲ ನೀನು ಹೆಣ್ಮಗಳನ್ನ ಅಂದಾಗ, ನನ್ನ ಮಗಳು ಏನೋ ಒಂದು ಸಾಧನೆ ಮಾಡ್ತಾಳೆ ಅಂತ ಯಾವಾಗಲೂ ಚಿಕ್ಕಂದಿಂದ ಹೇಳೋರು. ಬಟ್ ನಿಮ್ಮ ಥರನೇ ನಮ್ಮ ಸಾಧನೆ ನೋಡೋದಕ್ಕೆ ನಮ್ಮ ತಂದೆಯವರೇ ಇಲ್ಲ. ನನಗೂ ಇಲ್ಲ. ಬಟ್ ಇದ್ದಿದ್ರೆ ಸಖತ್ ಖುಷಿ ಪಡ್ತಾ ಇದ್ರು ಅಂತ. ಎಲ್ಲರಲ್ಲೂ ನೋಡ್ತೀನಿ ಅವರನ್ನ, ಪ್ರತಿಯೊಬ್ಬರಲ್ಲೂ ಯಾರು ಹಾರೈಸ್ತಾರೆ ಅವರೆಲ್ಲರಲ್ಲೂ ನನ್ನ ತಂದೆ ಇದ್ದಾರೆ. ಅವ್ರ ಮುಖಾಂತರ ನನ್ನ ತಂದೆ ನೋಡ್ತೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.